ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಈ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸೆಕೆಂಡ್ ಡೇ ಏನು ತೊಗೊಂಡ್ವಿ ಡಯಟಲ್ಲಿ ಆ್ಯಂಡ್ ಏನಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ತುಂಬ ಥರದ್ದು ಕಮೆಂಟ್ಸ್ ಮಾಡಿದ್ದಾರೆ. ಅಂದರೆ ಲೈಕ್ ಡೌಟ್ಸ್ ಇದ್ದಾವೆ, ಈ ಡಯಟಲ್ಲಿ ಏನು ತೊಗೋಬೇಕು ಏನಿಲ್ಲ ಆಪ್ಷನ್ಸು ಕೇಳ್ತಿದ್ದಾರೆ. ಆ್ಯಂಡ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ಏನು ಅಂತಂದರೆ ಅರೌಂಡ್ ನಾಳೆ 4th ಡೇಯಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಡಯಟ್ ಪ್ಲ್ಯಾನ್ ಬರುತ್ತೆ ನಿಮಗೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ ತಕ್ಷಣ ಎಲ್ಲರಿಗೂ ಬರೋದೇನೋ ಓಕೆ ಲೈಕ್ ಒಂದು ವಿಂಡೋಸ್ 16:18 ಇಲ್ಲ ಈ ಥರ ವಿಂಡೋಸ್ ಮಾಡಿಬಿಟ್ಟು ವೆಯ್ಟ್ ಲಾಸ್ ಮಾಡಿಬಿಡ್ಬೋದು ಅಂತ. ಬಟ್ ತುಂಬ ಅದ್ರ ಬಗ್ಗೆ ತಿಳ್ಕೊಂಡು ಯಾರಿಗೆ ಮಾಡಬೇಕು ಅಂತ ಹೇಳ್ತೀನಿ, ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅನ್ನೋದನ್ನ ಡೀಟೇಲಾಗಿ ಆ ವಿಡಿಯೋಲಿ ತಿಳಿಸ್ತೀನಿ. ಸೊ ಹೇಳಿದ್ದೆಲ್ಲ 4th ಡೇಗೆ ನಿಮಗೆ ಆ ಡಯಟ್ ಚಾಲೆಂಜ್ ನಿಮಗೆ ವಿಡಿಯೋ ಬರುತ್ತೆ. ಸೊ ಅದರಲ್ಲೆಲ್ಲ ಕ್ಲಿಯರಾಗಿ ತಿಳಿಸ್ತೀನಿ. ನಿನ್ನೆ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಮ ಕಡೆಯಿಂದ, ಅದು ನನಗೆ ತುಂಬಾ ಖುಷಿ ಅನ್ನಿಸ್ತು. ತುಂಬ ಒಳ್ಳೆ ಕಮೆಂಟ್ಸು, ಅದೇ ರೀತಿಯಾಗಿ ನಮ್ಮ ಜೊತೆ ನೀವೂ ಡಯಟ್ ಫಾಲೋ ಮಾಡ್ತೀರಾ, ಈ ಚಾಲೆಂಜ್ನ ತೊಗೋತೀರಾ ಅಂತ ಹೇಳಿದ್ದೀರಾ. ಸೊ ನಿಮಗೂ ಆಲ್ ದ ಬೆಸ್ಟ್. ಆ್ಯಂಡ್ ವೆಯ್ಟ್ ಲಾಸ್ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಆ್ಯಂಡ್ ಹೇಳಿದ್ನಲ್ಲ, ಇದರಲ್ಲಿ ಕ್ವೆಶನ್ಸ್ ಕೇಳಿದ್ದಾರೆ, ಅದನ್ನ ಲಾಸ್ಟಿಗೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಲೈಕ್ ಟೀ ಕಾಫಿ ಕುಡಿಬೋದಾ, ಆ್ಯಂಡ್ ಮತ್ತಿನ್ನೇನು ಮಧ್ಯಾಹ್ನ ಮಲ್ಕೋಬೋದಾ ಈ ಡಯಟ್ ಚಾಲೆಂಜಲ್ಲಿ. ಲೈಕ್ ನಾವು ಡಯಟ್ ಮಾಡಬೇಕಾದ್ರೆ ಮಧ್ಯಾಹ್ನ ಮಲ್ಕೋಬೋದಾ, ಆ್ಯಂಡ್ ಈ ಥರ ಡಿಫ್ರೆಂಟಾಗಿ ಕ್ವೆಶನ್ಸ್ ಕೇಳಿದ್ದಾರೆ, ಡೌಟು. ಅದನ್ನ ಲಾಸ್ಟಿಗೆ ಲೈಕ್ ಕ್ಲಿಯರ್ ಮಾಡ್ತೀನಿ. ಈಗ ಹೋಗಿ ಫಸ್ಟು ಸೆಕೆಂಡ್ ಡೇ ಡಯಟಲ್ಲಿ ಏನು ತೊಗೊಂಡೆ ಅನ್ನೋದನ್ನ ಹೋಗಿ ನೋಡ್ಕೊಂಡು ಬನ್ನಿ. ನಿನ್ನೆ ವಿಡಿಯೋಲಿ ನನ್ನ ವೆಯ್ಟ್ನ ಶೇರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಜಸ್ಟ್ ಅವ್ರದ್ದಷ್ಟೇ ಕ್ಲಿಪ್ನ ಆ್ಯಡ್ ಮಾಡಿದ್ದೆ. ಪ್ರೆಸೆಂಟ್ ಈ ಡಯಟ್ ಚಾಲೆಂಜ್ ಫಸ್ಟ್ ಡೇ ವೆಯ್ಟ್ ಎಷ್ಟಿದೆ ನೋಡಿ, 57.7 kg ಇದ್ದೀನಿ. ಸೊ ಹಾಗಾಗಿ ನನ್ನ ಡಯಟಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ನಮ್ಮ ಡಯಟ್ ಸ್ಟಾರ್ಟ್ ಆಗೋದು ಫಸ್ಟು 1 ಗ್ಲಾಸ್ ಬಿಸಿನೀರಿಂದನೇ. ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ನೀವು ಮ್ಯಾಕ್ಸಿಮಮ್ 7 to 8 ಒಳಗಡೆ ಈ ಥರ ಡ್ರಿಂಕ್ಸ್ನೆಲ್ಲ ತೊಗೋಬೇಕು. 1 ಗ್ಲಾಸ್ ಬಿಸಿ ನೀರಿಗೆ ನಾನು ಲೆಮನ್ ಜ್ಯೂಸನ್ನ ಹಾಕ್ತಿದ್ದೀನಿ. ಸೊ 1 ಲೆಮನ್ನ ಕಂಪಲ್ಸರಿಯಾಗಿ ತೊಗೋಬೇಕು ಅಂತ ಹೇಳಿದ್ನಲ್ಲ, ಅರ್ಧ ಲೆಮನ್ ಯೂಸ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಡಿಟಾಕ್ಸ್ ಜ್ಯೂಸು. ಇದು ತುಂಬ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಖಂಡಿತ ಇದನ್ನ ಯೂಸ್ ಮಾಡಿ. ಇದಕ್ಕೆ ಆಪ್ಷನ್ಸ್ ಕೇಳ್ತಿದ್ದಾರೆ. ಇದಕ್ಕೆ ಆಪ್ಷನ್ ಏನು ಅಂತಂದರೆ ಸೋರೆಕಾಯಿ ಜ್ಯೂಸ್ ಬರುತ್ತಲ್ಲ, ಅದನ್ನು ಬಾಟಲ್ ಗಾರ್ಡ್ ಅದನ್ನು ತೊಗೋಬೋದು ಇದ್ರ ಬದಲಾಗಿ. ಬಟ್ ಇದರಷ್ಟು ರಿಸಲ್ಟ್ ಬರೋಲ್ಲ. ಇಲ್ಲ ಅಂತಂದರೆ ನೀವು ನಾರ್ಮಲ್ ವೆಯ್ಟ್ ಲಾಸ್ ಡ್ರಿಂಕ್ ತೊಗೋಬೇಕು ಅಂತಂದರೆ ಇದರ ಜೀರಿಗೆ ವಾಟರು, ಫೆನಲ್ ಸೀಡ್ಸಿಂದು ವಾಟರು, ಸೋಂಪಿಂದು ಹೇಳಿದ್ದಲ್ಲ ಆ ಥರದ್ದು ತೊಗೋಬೋದು. ಡಿಟಾಕ್ಸ್ ಜ್ಯೂಸ್ ಕುಡಿದ್ಮೇಲೆ ಮಿನಿಮಮ್ 1 hour ಬಿಟ್ಬಿಟ್ಟು ಬ್ರೇಕ್ಫಾಸ್ಟು. ಸೊ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಓವರ್ನೈಟ್ ಓಟ್ಸ್ ಮಾಡ್ತಾಯಿದ್ದೀನಿ. ಇವ್ರದ್ದು ಎ ಶಿಫ್ಟ್ ಡ್ಯೂಟಿ ಇದೆ, ಮಾರ್ನಿಂಗ್ 6 o'clock ಡ್ಯೂಟಿಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಓವರ್ನೈಟ್ಸ್ ಓಟ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ನಟ್ಸ್ ಆ್ಯಂಡ್ ಸೀಡ್ಸ್ನ ಆ್ಯಡ್ ಮಾಡ್ಕೋಬೇಕಲ್ಲ, 5 ಬಾದಾಮಿ, 2 ವಾಲ್ನಟ್ನ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ ಇವೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಟೀ ಕುಡಿತೀವಲ್ಲ ಅಷ್ಟು ಗ್ಲಾಸಷ್ಟು ನಾವು ಲೋ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಬೇಕು. ನಿಮ್ಮ ಹತ್ರ ಲೋ ಫ್ಯಾಟ್ ಮಿಲ್ಕ್ ಇಲ್ಲ ಅಂತಂದರೆ ಅದಕ್ಕೆ ಡೈಲ್ಯೂಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಅರ್ಧ ಗ್ಲಾಸ್ ನೀರೂ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಸೊ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ಓಟ್ಸು ಅದೇ ಥರ ನಟ್ಸ್ ಎಲ್ಲನೂ ಲೈಕ್ ನಮ್ಮ ಹಾಲಲ್ಲಿ ನೆಂದ್ಬಿಟ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು ಒಂದು ಬನಾನ, ಚಿಕ್ಕ ಸೈಜ್ ಬನಾನ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಯಾವುದೇ ಫ್ರೂಟ್ ನಿಮಗಿಷ್ಟ ಆಗಿರೋವಂಥ ಫ್ರೂಟ್ನ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಮ್ಮ ಈ ಡಯಟ್ ಚಾಲೆಂಜಲ್ಲಿ ಫ್ರೂಟ್ ಕಂಪಲ್ಸರಿಯಾಗಿ ಯಾವುದಾದ್ರೂ ಒಂದು ಫ್ರೂಟನ್ನು ತೊಗೋಬೇಕಲ್ಲ. ಸೊ ಫ್ರೂಟ್ ಒಂದು ಬನಾನ ತೊಗೊಂಡಾಯಿತು. ಇದಕ್ಕೆ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೇಕು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಇದು ಬಂದುಬಿಟ್ಟು ಬ್ರೇಕ್ಫಾಸ್ಟು. ಹಾಗೆ ಇಲ್ಲಿ ಒಂದು ದೊಡ್ಡ ಬೌಲಷ್ಟು ರಾ ವೆಜ್ಜೀಸ್ ತೊಗೊಂಡಿದ್ದೀನಿ ನೋಡಿ. ಇದು ಸಲಾಡು, ಕ್ಯಾರೆಟು, ಕುಕುಂಬರು, ಟೊಮ್ಯಾಟೊ ಈ ಥರದ್ದು. ಇದೇನು ಅಂತಂದರೆ ಇದಿಷ್ಟು 1 ದಿನಕ್ಕೆ ತೊಗೊಳ್ಳೇಬೇಕು. ಸೊ ಅದನ್ನು ನಮ್ಮ ಡಯಟ್ ಚಾರ್ಟಲ್ಲಿದೆ ಅಲ್ಲ, ಇದನ್ನು ಅವರಿಗೆ ಯಾವಾಗ ಹೊಟ್ಟೆ ಹಶ್ವಾಗ್ತಿರುತ್ತಲ್ಲ, ಸೊ ಈ ಥರ ರಾ ವೆಜ್ಜೀಸ್ನ ಕೊಡ್ತಿರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಾಹ್ನ ಊಟ. ಸೊ ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂಡೆ ಅಂತಂದರೆ ಈ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ. ಸೋರೆಕಾಯಿ ಹಾಗೆ ಹೆಸರುಬೇಳೆ ಲೈಕ್ ಯೂಸ್ ಮಾಡಿ ಪ್ರೋಟೀನ್ ರಿಚ್ ಆ್ಯಂಡ್ ಫೈಬರ್ ರಿಚ್ ಇರುವಂಥ ಪಲ್ಯ ಇದು. ಸೊ ಇದನ್ನು ಲಾಸ್ಟ್ ಟೈಮ್ ಡಯಟ್ ಚಾಲೆಂಜಲ್ಲಿ ತೋರಿಸಿದ್ದೆ, ಅದನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೋಡಿ. ಆ ಪಲ್ಯ ಜೊತೆ ನಾನು ತೊಗೊಂಡಿರೋದು ಬೀಟ್ರೂಟ್, ಫ್ಲಾಕ್ಸ್ ಸೀಡ್ಸ್
ಚಪಾತಿ ರೋಟಿ ತೊಗೊಂಡಿದ್ದೀನಿ. ಸೊ ನಿನ್ನೆ ಮಾಡಿದ್ವಲ್ಲ ಪಾಲಕ್ಕಿಂದು ಅದೇ ಥರ ಬೀಟ್ರೂಟು. ಸೊ ಎಲ್ಲ ಸೇಮೇ, ಓಟ್ಸ್ ಆ್ಯಡ್ ಮಾಡಿದ್ದೀನಿ, ಫ್ಲಕ್ಸ್ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ, ಅದೇ ಥರ ಚಪಾತಿ ಹಿಟ್ಟು ಇವೆಲ್ಲ ಆ್ಯಡ್ ಮಾಡಿ ಪಾಲಕ್ ಬದಲಾಗಿ ನಾವು ಬೀಟ್ರೂಟ್ನ ಆ್ಯಡ್ ಮಾಡಿದ್ದೀನಿ. ಅದನ್ನು 2 ರೋಟಿ ಮೀಡಿಯಮ್ ಸೈಜಿಂದು, ಆ ಪಲ್ಯ ಸೋರೆಕಾಯಿ ಪಲ್ಯ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸಲಾಡ್. ಇದಿಷ್ಟು ಮಧ್ಯಾಹ್ನದ ಲಂಚು. ಸೊ ನೆಕ್ಸ್ಟು ಈವ್ನಿಂಗ್ ಸಾಯಂಕಾಲ ಆದರೆ ಸಾಕು ಹೊಟ್ಟೆ ಹಶ್ವಾಗ್ತಿರುತ್ತೆ ಸ್ವಲ್ಪ ಅಂತ ಕೇಳ್ತಾನೆ ಇರ್ತಾರೆ ಇವರು. ಸೊ ಸ್ವಲ್ಪ ಹಾಗಾಗಿ ಈ ಟೈಮಲ್ಲಿ ಏನು ಅಂತಂದರೆ ಅನ್ಹೆಲ್ದಿ ತಿನ್ನಲಾರ್ದಂಗೆ ಸ್ವಲ್ಪ ಹೆಲ್ದಿ ಇರೋ ಥರ ನಾನು ಶೇಂಗಾನ ಸ್ವಲ್ಪ ರೋಸ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಅದನ್ನು ಜಸ್ಟ್ ಒಂದು ಕೈ ಹಿಡಿಯಷ್ಟು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ, ಒಂದು 2 3 ಟೇಬಲ್ ಸ್ಪೂನ್ ಅಷ್ಟೇ ತೊಗೋಬೇಕು. ಇದನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ವರ್ಕೌಟ್ಸ್ ಅಥವಾ ವಾಕಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅವರು ಇನ್ನೂ ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ, ವಾಕಿಂಗೇ ಮಾಡ್ತಿದ್ದಾರೆ. ಯೋಗ ತುಂಬ ಜನ ಯಾವ ರೀತಿಯಾಗಿ ಮಾಡ್ತೀರಾ ತೋರಿಸ್ಕೊಡಿ ಅಂತ ಕೇಳಿದರು. ತೋರಿಸ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಆ್ಯಂಡ್ ಏನು ಅಂದರೆ ಯೋಗ ಅಲ್ಲಿ ಕಂಪಲ್ಸರಿ ನಮಗೆ 11 ಸೂರ್ಯ ನಮಸ್ಕಾರ ಇಲ್ಲ 21 ಸೂರ್ಯ ನಮಸ್ಕಾರ ಮಾಡೇ ಮಾಡಿಸ್ತಾರೆ. ಸೊ ಸೂರ್ಯ ನಮಸ್ಕಾರ ಆದರೂ ಮಾಡಿ, ಅಟ್ಲೀಸ್ಟ್ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೆ ಏನು ತೊಗೊಂಡೆ ಅಂತಂದರೆ ಏನೂ ಇಲ್ಲ, ನಿನ್ನೆ ರಾಗಿ ಸೂಪ್ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ಗೆ. ಕ್ಯಾಲ್ಶಿಯಮ್ ರಿಚ್, ಅದೇ ಥರ ನಮಗೆ ಫೈಬರ್ ರಿಚ್ ಇರೋ ಅಂಥ ಈ ಸೂಪ್ನ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಸೊ ಇವತ್ತಿನ ದಿನ ನೈಟ್ ಡಿನ್ನರ್ಗೂ ಇದನ್ನೇ ತೊಗೊಂಡಿರೋದು ಇಬ್ಬರೂ ಅಷ್ಟೇ. ಸೊ ಇದು ಬಂದುಬಿಟ್ಟು ನಮ್ಮ ಲಿಸ್ಟ್ ಅಲ್ಲ, ಇದರಲ್ಲಿ ಇವತ್ತು ನಾವು ಏನೇನೆಲ್ಲ ಕಂಪ್ಲೀಟ್ ಮಾಡಿದ್ವಿ ಟಿಕ್ ಮಾಡೋಣ. ಲೈಕ್ ಡೇ 1ಗೆ ಆಲ್ಮೋಸ್ಟ್ ಎಲ್ಲವೂ ತೊಗೊಂಡಿದ್ದೀವಿ. ಆ್ಯಂಡ್ ಸೆಕೆಂಡ್ ಡೇಗೆ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 3 ಲೀಟರ್ಸ್ ಆಫ್ ವಾಟರ್ ತೊಗೊಂಡಿದ್ದಾರೆ. ಕಂಪಲ್ಸರಿಯಾಗಿ ವೆಯ್ಟ್ ಲಾಸ್ ಮಾಡೋರು ನೀರು ಕುಡಿಲೇಬೇಕು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಟ್ಸು ಸೀಡ್ಸು ತೊಗೊಂಡಿರೋದು. ಆ್ಯಂಡ್ ನೆಕ್ಸ್ಟು ಲೈಕ್ ಸಲಾಡ್, ರಾ ವೆಜ್ಜೀಸು ಪ್ಲಸ್ 1 ಲೆಮನ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಕಂಪಲ್ಸರಿಯಾಗಿ ತೊಗೊಂಡಿದ್ದೀವಿ. ಬೆಳಗ್ಗೆ ಒಂದು ಬಿಸಿ ನೀರಲ್ಲಿ ಹಾಫ್ ತೊಗೊಂಡಿರೋದು. ನೆಕ್ಸ್ಟು ರಾಗಿ ಸೂಪ್ ಒಳಗೆ ಆ್ಯಡ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಹೈ ಪ್ರೋಟೀನ್ ಏನು ತೊಗೊಂಡ್ವಿ ನಾವು, ಮಧ್ಯಾಹ್ನ ಪಲ್ಯಗೆ ಹೆಸರುಬೇಳೆನ ಸೇರಿಸಿದ್ವಿ. ಸೊ ಅಲ್ಲಿ ನಮಗೆ ಪ್ರೋಟೀನ್ ಆ್ಯಡ್ ಆಯಿತು. ನೆಕ್ಸ್ಟ್ ನಮಗೆ ಈ ನಟ್ಸಲ್ಲೂ ನಮಗೆ ಪ್ರೋಟೀನ್ ಸಿಗುತ್ತೆ. ಲೈಕ್ ವಾಲ್ನಟ್ಸು, ಆಲ್ಮಂಡ್ಸ್ ತೊಗೊಂಡಿದ್ವಲ್ಲ, ಅದರಲ್ಲೂ ಪ್ರೋಟೀನ್ ಇರುತ್ತೆ. ಸೊ ಪ್ರೋಟೀನ್ ರಿಚ್ ಇರೋದು ಅಂತಂದರೆ ನಮಗೆ ಪಲ್ಯಲ್ಲಿ ತೊಗೊಂಡಿರೋದು ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಇದೂ ಟಿಕ್. ನೆಕ್ಸ್ಟು ಫ್ರೂಟ್ ತೊಗೊಂಡಿದ್ದೀವಿ. ಫ್ರೂಟ್ಸ್ ನಾವು ಮಾರ್ನಿಂಗ್ ಓಟ್ಸಲ್ಲಿ ಬನಾನಾ ತೊಗೊಂಡ್ವಲ್ಲ ಅದು. ನೆಕ್ಸ್ಟ್ ಕಾಂಪ್ಲೆಕ್ಸ್ ಕರ್ಬ್ಸ್ ತೊಗೊಂಡಿದ್ದೀವಿ, ಓಟ್ಸ್ ತೊಗೊಂಡಿದ್ದೀವಿ, ರಾಗಿ ತೊಗೊಂಡಿದ್ದೀವಿ. ಸೊ ರಾಗಿಯಲ್ಲಿ ನಮಗೆ ತುಂಬಾ ಕ್ಯಾಲ್ಶಿಯಮ್ ಸಿಗುತ್ತೆ. ಅದೇ ಥರ ಲೋ ಕ್ಯಾಲರಿ ಇರೋಂಥದ್ದು ನಮಗೆ ಕಾಂಪ್ಲೆಕ್ಸ್ ಕಾರ್ಬ್ ಅದು. ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕಲ್ ಆ್ಯಕ್ಟಿವಿಟಿ. ಎಸ್, ಅವ್ರು ಬಂದುಬಿಟ್ಟು ವಾಕಿಂಗ್ ಮಾಡಿದ್ದಾರೆ, ವರ್ಕೌಟ್ಸ್ ಮಾಡಿಲ್ಲ ಇನ್ನೂ, 1 ಅವರ್ ವಾಕಿಂಗು. ಸೊ ನಾನು ಯೋಗ ಮಾಡಿದ್ದೀನಿ. ನೆಕ್ಸ್ಟ್ ಚೀಟ್ ಮೀಲ್ ತೊಗೊಂಡಿಲ್ಲ. ವೇಟ್ ನಾನು ಫೈನಲ್ ಆಗಿ ನಿಮಗೆ 7 ಡೇಸ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ, ವೇಟ್ ಎಷ್ಟಿದೆ, ಎಷ್ಟು ರೆಡ್ಯೂಸ್ ಆಗಿದೆ, ಯಾವ ಥರ ಇದೆ ಅಂತ. ಇದು ಬಂದುಬಿಟ್ಟು ನಮ್ಮ ಸೆಕೆಂಡ್ ಡೇ ಚಾಲೆಂಜು. ಸೊ ಇದೇ ಥರ ಇರುತ್ತೆ ಅಂತ ಅಲ್ಲ, ಮೇ ಬಿ 3rd ಡೇ 4th ಡೇಗೆ ನಾನು ಲೈಕ್ ಚೇಂಜ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಸೆಕೆಂಡ್ ಡೇ ಡಯಟ್ ಚಾಲೆಂಜ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ವಿ ಅಂತ. ಆ್ಯಂಡ್ ಇನ್ನೊಂದು ಏನು ತಿಳಿಸ್ಬೇಕಿತ್ತು ಅಂತಂದರೆ, ಲೈಕ್ ಇವತ್ತು ಬೆಳಗ್ಗೆ ಒಂದು ಶಾರ್ಟ್ ವಿಡಿಯೋ ಬಂದಿತ್ತಲ್ಲ. ಸೊ ಅದೇನು ಅಂತಂದರೆ, ನಾನು ಮೊದಲೇ ತಿಳಿಸಿದ್ದೆ, ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ಈ ಡಯಟ್ ಚಾಲೆಂಜ್ನ ಮಾಡ್ತಿದ್ದೀವಿ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ನಾನು ಫಾಲೋ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ಇದೇ ವಿಡಿಯೋಲಿ ಹೇಳಿದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಅಥವಾ ಒಂದು ಕ್ಲಿಯರ್ ಕಟ್ ಐಡಿಯಾ ಬರೋಲ್ಲ ಅಂತ. ನಿಮಗೆ ಶಾರ್ಟ್ ವಿಡಿಯೋ ಬರುತ್ತೆ, ಎವ್ರಿ ಡೇ ಇನ್ಮೇಲೆ ಶಾರ್ಟ್ ವಿಡಿಯೋ ಬರುತ್ತೆ. ಆ ಶಾರ್ಟ್ ವಿಡಿಯೋಲಿ ನಾನೇನು ತೊಗೊಂಡೆ, ಜಸ್ಟ್ ನಿಮಗೆ ಏನಂತ ಹೇಳ್ತೀವಿ, ಫೋಟೋಸ್ ಅಥವಾ ಒಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಲೈಕ್ ರೆಸಿಪೀಸ್ ಏನೂ ಶೂಟ್ ಮಾಡೋದಿಲ್ಲ, ಎಲ್ಲದು ಇದೇ, ಆಲ್ಮೋಸ್ಟ್ ಇದೇ ರೆಸಿಪೀಸ್ ಇರುತ್ತೆ. ನಾನು ಇವ್ರಿಗೇನು ಮಾಡಿರ್ತೀನಲ್ಲ, ಬಟ್ ಸ್ವಲ್ಪ ಏನು ಚೇಂಜಸ್ ಮಾಡ್ಕೊಂಡಿರ್ತೀನಿಲ್ಲ, ಅದನ್ನು ತೋರಿಸ್ತೀನಿ ಅಷ್ಟೇ. ಸೊ ಕ್ಲಿಯರ್ ನಿಮಗೆ ಐಡಿಯಾ ಬರುತ್ತೆ ಅದನ್ನು ನೋಡಿದಾಗ. ಸೊ ಎವ್ರಿ ಡೇ ಒಂದು ಶಾರ್ಟ್ ವಿಡಿಯೋ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ತುಂಬ ಜನಕ್ಕೆ ಈ ಡಯಟ್ ಚಾಲೆಂಜ್ ಯಾವುದೇ ಆಗಲಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಟೀ ಕಾಫಿ ಕುಡಿಬೋದಾ ಅಂತ ಕೇಳ್ತಾರೆ, ಅಭ್ಯಾಸ ಇರುತ್ತೆ ತುಂಬ ಜನಕ್ಕೆ. ಏನು ಅಂತಂದರೆ, ನಾನೇನು ಹೇಳ್ತೀನಿ ಅಂದರೆ, ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ನಮಗೆ ಟೀ ಕಾಫಿ ಕುಡಿಲೇಬೇಕು, ಅದಿಲ್ಲ ಅಂದರೆ ನಮಗೆ ಒಬ್ಬೊಬ್ರಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ, ಅಂಥವ್ರು ಏನು ಮಾಡಬೇಕು ಅಂದರೆ, ಸ್ವಲ್ಪ ಲೈಟಾಗಿ ಶುಗರ್ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಶುಗರ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಲೈಕ್ ಟೀ ಕಾಫಿನ ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತಲೂ ವೀಡಿಯೋ ಮಾಡಿದ್ದೀನಿ, ಆ ಥರ ಸ್ವಲ್ಪ ಮಾಡ್ಕೊಳ್ಳಿ. ಇವನ್ ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೋಡಿ. ಆ ಥರ ಅದು ಒಂದು ಮಾಡಿ. ನೆಕ್ಸ್ಟು ಏನು ಅಂತಂದರೆ, ಈ ಡಯಟ್ ಚಾಲೆಂಜಲ್ಲಿ ಮಧ್ಯಾಹ್ನ ನಿದ್ದೆ ಮಾಡ್ಬೋದಾ? ನನಗೆ ಪರ್ಸ್ನಲಿ ಕೇಳಿದರೆ ಡೆಫಿನೆಟ್ಲಿ ನಾನಂತೂ ರೆಸ್ಟ್ ತೊಗೊಳ್ತೀನಿ ಮಧ್ಯಾಹ್ನ. ಏನಕ್ಕಂದರೆ
ಬೆಳಗ್ಗೆಯಿಂದನೂ ನಮಗೆ ಮನೆ ಕೆಲಸ ಆ್ಯಂಡ್ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಸುತ್ತಾಡಿ ಟಯರ್ಡ್ ಆಗೇ ಆಗಿರ್ತೀವಿ. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ಮತ್ತು ಈವ್ನಿಂಗಿಗೆ ಮತ್ತು ಏನೆಲ್ಲ ಇರುತ್ತಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು. ಹಾಗಾಗಿ ನಾನು ಮಿನಿಮಮ್ ಒನ್ ಅವರ್ ಆದರೂ ಮಲ್ಕೊತೀನಿ ಮಧ್ಯಾಹ್ನ. ಸೊ ಅದು ಡಿಪೆಂಡ್ಸ್ ಆನ್ ನಿಮಗೆ ಮಲ್ಕೊಂಡ್ರೆ ನಿಮಗೆ ರೆಸ್ಟ್ ಸಿಗುತ್ತೆ ಅಂತಂದರೆ ಡೆಫಿನೆಟ್ಲಿ ಮಲ್ಕೋಬೋದು. ಅದರಿಂದ ಏನು ವೆಯ್ಟ್ ಲಾಸ್ ನಮಗೆ ವೆಯ್ಟ್ ಗೇನ್ ಆಗ್ತೀವಿ, ವೆಯ್ಟ್ ಲಾಸ್ ಆಗಲ್ಲ ಅಂತ ಏನೂ ಇಲ್ಲ. ಸೊ ಜಾಸ್ತಿ ಬೇಡ, ಒಂದು 3-4 ಅವರ್ಸ್, ಒಬ್ಬೊಬ್ಬರು ಒಂದು 2 ತಾಸು 3 ತಾಸು ಮಲ್ಕೊತಾರೆ, ಆ ಥರ ಎಲ್ಲ ಇಲ್ಲ. 1 ತಾಸು, ಸೊ ಹಾಫ್ ಆನ್ ಅವರ್ ಟು 1 ಅವರ್ ರೆಸ್ಟ್ ತೊಗೊಂಡ್ರೆ ಸಾಕು. ಅದು ಒಂದು ಕ್ಲಿಯರ್ ಮಾಡಿದೆ. ಸೊ ಆಲ್ಮೋಸ್ಟ್ ನೀವು ಕೇಳಿದ ಡೌಟ್ಸ್ಗೆ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನೂ ಡೇ ಬೈ ಡೇ ಹೊಸ ಥರದ ವೀಡಿಯೋಸ್ನ ನಾನು ಎಲ್ಲರಿಗೂ ಯೂಸ್ ಆಗೋ ಥರ ನಾನು ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಸೊ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಂಡಿರಿ. ಆವಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮವರೆಗೂ ಬರುತ್ತೆ. ಸೊ ಮತ್ತೆ ನಾಳೆ ಸಿಗ್ತೀನಿ. ಬಾಯ್.